ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಇದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಅಂದ್ಬಿಟ್ಟು ರಾಷ್ಟ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಅಂತ ಕರೀತಾರೆ ಇದನ್ನು. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಕ್ಕಂಥ ಒಂದು ಎಕ್ಸಾಮು. ಸೊ ಹೇಗೆ ಸ್ಟೇಟಲ್ಲಿ ಈ ಸ್ಲೆಟ್ ಆಗಿರ್ಬೋದು ಅಥವಾ TET ಎಕ್ಸಾಮ್ಸ್ ಆಗಿರ್ಬೋದು ಇವೆಲ್ಲ ಕಂಡಕ್ಟ್ ಆಗುತ್ತೆ, ಅದೇ ರೀತಿ ಸೆಂಟ್ರಲ್ ಅಂಡರಲ್ಲಿ ಬರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಇದು ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಅಂತ ಕರೀತಾರೆ. ಸೊ ನೀವು ಹೇಗೆ TET ಎಕ್ಸಾಮಲ್ಲಿ ಪಾಸ್ ಆಗದೇ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಬರಲಿಕ್ಕೆ ಸಾಧ್ಯ ಆಗೋದಿಲ್ವೋ, ಅಟ್ ದ ಸೇಮ್ ಟೈಮ್ ಅದೇ ಥರ ನೀವು NET ಎಕ್ಸಾಮಲ್ಲಿ ಪಾಸ್ ಆಗಲಿಲ್ಲ ಅಂತಂದರೆ JRF ಅದು ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಮತ್ತು ಸಹಾಯಕ ಪ್ರಾಧ್ಯಾಪಕರ ಕೆಲವೊಂದು ಪರೀಕ್ಷೆಗಳನ್ನು ಬರೀಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ NETಯಲ್ಲಿ ಎಲಿಜಿಬಲ್ ಆಗಬೇಕು. ಸಾಕಷ್ಟು ವಿಚಾರಗಳಿದೆ, ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಆಗಿದೆ, ಅದನ್ನು ಈ ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇದಕ್ಕೆ ಬೇಕಾದಂಥ ಅರ್ಹತಾ ಮಾನದಂಡಗಳೇನು ಎಲ್ಲವನ್ನು ಕ್ವಿಕ್ಕಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಸೊ ಇಫ್ ಯು ಹ್ಯಾವ್ 5 to 10 minutes ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ದಿಸ್ ವಿಡಿಯೋ ಅಂತ ಹೇಳ್ತಾ ಐ ಹ್ಯಾವ್ ಟು ಸ್ಟಾರ್ಟ್ ರೈಟ್ ನೌ. ನೋಡಿ, ಇಲ್ಲಿ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ವೃತ್ತಿ ಜೀವನ ರೂಪಿಸಿಕೊಳ್ಳಿಕ್ಕೆ ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಈಗ. ಸೊ ಏನದು, 2026ನೇ ಸಾಲಿನ UGC ನೆಟ್ ಅಂತಾರೆ, ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗ ಅಂತ ಕರೀತಾರೆ UGCಯನ್ನು. ನ್ಯಾಷನಲ್ ಎಲಿಜಿಬಲ್ ಟೆಸ್ಟ್ ಅಂತ ಅದನ್ನು, ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಅಂತಂದರೆ ಜೂನ್ ಆವೃತ್ತಿಯ ಪರೀಕ್ಷೆಗಾಗಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಧಿಕೃತವಾಗಿ ನೋಂದಣಿ ಪ್ರಕ್ರಿಯೆಯನ್ನು ಏಪ್ರಿಲ್ 29ನೇ ತಾರೀಕಿಂದ ಚಾಲನೆಗೊಳಿಸಿದೆ. ಸೊ ನೋಂದಣಿ ಅಂದರೆ ನಥಿಂಗ್ ಬಟ್ ನೀವು ಅಪ್ಲಿಕೇಶನ್ ಆಗಲಿಕ್ಕೆ 29-30ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ May 20 ಆ್ಯಂಡ್ May 20ಗೆ ಎಂಡ್ ಆಗುತ್ತೆ ಇದು ನೆಕ್ಸ್ಟ್ ಮಂತು, ಅಲ್ಲಿವರೆಗೂ ಅವಕಾಶ ಇದೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ಏನಾದರೂ ತಿದ್ದುಪಡಿಗಳು ಮಾಡಬೇಕು ಅಂತಂದರೆ, ತಪ್ಪಾಗಿದ್ದರೆ ಅದನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೂ ಕೂಡ ಕರೆಕ್ಷನ್ ವಿಂಡೋವನ್ನು ಅವರೇ ಬಿಡ್ತಾರೆ, ಅದಕ್ಕೂ ಅವಕಾಶ ಇದೆ. ಹಾಗಾಗಿ ದಯಮಾಡಿ ಯಾರು ಈ ಮಾಸ್ಟರ್ ಡಿಗ್ರಿ ನೀವು ಮಾಡಿದ್ದೀರೋ ಅವ್ರ ಅಪ್ಲಿಕೇಶನ್ ಆಗ್ಬೋದು ಇದಕ್ಕೆ. ನೆಕ್ಸ್ಟು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಹಾಗೂ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಪಡೆಯಲು ಈ ಪರೀಕ್ಷೆ ಅತ್ಯಗತ್ಯವಾಗಿದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಬರೀಬೇಕು ಅಂತಂದರೆ ಅಥವಾ JRF ನೀವು ಅಟೆಂಡ್ ಮಾಡಬೇಕು ಅಂತಂದರೆ, ಅದನ್ನು ಫೆಲೋಶಿಪ್ ಪಡಿಬೇಕು ಅಂತಂದರೆ NET ಎಕ್ಸಾಮಲ್ಲಿ ಪಾಸ್ ಆಗಲೇಬೇಕು. ಇನ್ನು ಮುಂದೆ ಹೇಳ್ತಿರೋದನ್ನು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಅಭ್ಯರ್ಥಿಗಳು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಜೂನ್ 27ರಿಂದ ಜೂನ್ 30ರವರೆಗೆ ವಿವಿಧ ಹಂತಗಳಲ್ಲಿ ಪರೀಕ್ಷೆಗಳು ಜರುಗಲಿದ್ದು ಅಂತ. ನೋಡಿ, ಯಾವಾಗ ಇದು ಎಕ್ಸಾಮ್ ಸ್ಟಾರ್ಟ್ ಆಗೋದು, ಜೂನ್ 22ನೇ ತಾರೀಕಿಂದ ಅಪ್ ಟು ಜೂನ್ 30ನೇ ತಾರೀಕು ತನಕ, ಅಂದರೆ 7 to 8 days ಇಡೀ ವಾರವೆಲ್ಲ ಎಕ್ಸಾಮ್ ಕಂಡಕ್ಟ್ ಆಗಿರುತ್ತೆ ಇದು. ಒಟ್ಟು ಸುಮಾರು 85 ವಿಷಯಗಳಿಗಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇದೆ. ಯಾವುದೇ ಥರದ ಆಫ್ಲೈನ್ ಎಕ್ಸಾಮಿನೇಷನ್ ಅಲ್ಲ ಇದು. ಇಟ್ ಈಸ್ ಪ್ಯೂರ್ಲಿ CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರೀತಾರೆ ಅದನ್ನು, CBT ಅಂತ ಅಂದ್ಬಿಟ್ಟು. ಆನ್ಲೈನ್ ಎಕ್ಸಾಮಿನೇಷನ್ ಇದು. ಇನ್ನು ಇದಕ್ಕೆ ಬೇಕಾದಂಥ ಅರ್ಹತಾ ಮಾನದಂಡಗಳು ಹೇಳಿದ್ದಾರೆ. ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ. ಎಲಿಜಿಬಲ್ ಕ್ರೈಟೀರಿಯಾ ಏನಿರಬೇಕು ಅಂತ ಅಂದ್ಬಿಟ್ಟು, ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ 55 ಅಂಕಗಳನ್ನು ಗಳಿಸಿರಬೇಕು ಅಂತಿದೆ. ಇನ್ನು SC ST OBC ಅಭ್ಯರ್ಥಿಗಳಿಗೆ ಕನಿಷ್ಠ 50 ಅಂಕಗಳ ಮಿತಿ ಇರಲಿದೆ. ಅವರಿಗೆಲ್ಲ ಆ್ಯಸ್ ಪರ್ ಆ್ಯಕ್ಟ್ ರೂಲ್ಸು ಲಿಮಿಟೇಷನ್ಸ್ ಇರುತ್ತೆ, ರಿಲ್ಯಾಕ್ಸೇಷನ್ಸ್ ಇರುತ್ತದೆ. ನೆಕ್ಸ್ಟು, ಇತ್ತೀಚಿನ ಹೊಸ ನಿಯಮದಂತೆ 4 ವರ್ಷದ ಪದವಿ ಪೂರೈಸಿದಂಥ ಅಭ್ಯರ್ಥಿಗಳು, 4 years ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಕನಿಷ್ಠ 75 ಅಂಕಗಳೊಂದಿಗೆ ಅದು ನೇರವಾಗಿ ಪರೀಕ್ಷೆ ಬರೆಯಲು ಅರ್ಹರಾಗಿರುತ್ತಾರೆ ಅಂತ ಹೇಳಿದ್ರು. ಡೈರೆಕ್ಟ್ ಎಕ್ಸಾಮ್ ಬರೀಬೋದು, ಅವ್ರಿಗೆ 75% ಇದ್ರೆ ಅಂತ. ಇನ್ನು ಸ್ನಾತಕೋತ್ತರ ಪದವಿಯ ಅಂತಿಮ ವರ್ಷದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನಾತಕೋತ್ತರ ಪದವಿಯ ಅಂತಿಮ ವರ್ಷದಲ್ಲಿ ಅಂದರೆ ಲಾಸ್ಟ್ ಸೆಮಿಸ್ಟರಲ್ಲಿ ಯಾರು ಅಲ್ಲಿ ಓದ್ತಾ ಇರ್ತಾರೋ ಸ್ನಾತಕೋತ್ತರ ಪದವಿಯಲ್ಲಿ, ಇವನ್ ಕಂಪ್ಲೀಟ್ ಆಗದೆ ಕೊನೆ ಸಮಯದಲ್ಲೂ ಕೂಡ ಈ NET ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗ್ಬೋದು ಅಂತ ಇಲ್ಲಿ ಅವರೇ ಹೇಳಿದ್ದಾರೆ. ಇನ್ನು ನೆಕ್ಸ್ಟು, ಕಳೆದ ವರ್ಷದ ಅಂಕಿಅಂಶಗಳ ಪ್ರಕಾರ ಸುಮಾರು ಲಕ್ಷಾಂತರ ಅಭ್ಯರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಉನ್ನತ ವ್ಯಾಸಂಗ ಹಾಗೂ ಬೋಧನಾ ವೃತ್ತಿಗೆ ಇದೊಂದು ಭದ್ರ ಬುನಾದಿಯಾಗಿದೆ. ಆಸಕ್ತರು ಯಾವುದೇ ಕಾರಣಕ್ಕೂ ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಬೇಡಿ. ಯಾಕೆಂದರೆ ಫಸ್ಟ್ ಪ್ರಯಾರಿಟಿ ನಿಮಗೆ ನಿಯರೆಸ್ಟ್ ಸಿಟಿ ಬೇಕು ಅಂತಂದರೆ ನೀವು ಸಾಧ್ಯವಾದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮಾಡ್ಕೊಂಡು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಿಡಬೇಕು. ನೀವು ಲೇಟರ್ ಇನ್ನೊಂದು ವಾರ ಇದೆ, 3 ದಿನ ಇದೆ ಅಷ್ಟರಲ್ಲಿ ಹಾಕ್ಬಿಟ್ಟಾಗ ಏನಾಗುತ್ತಿದೆ, ನೀವು ಏನು ಆಯ್ಕೆ ಮಾಡಿಬಿಡ್ತೀರಾ ಆ ಸಿಟಿ ಬಂದುಬಿಟ್ಟು ಅಲ್ಲಿ ಏನಾದರೂ ಸೀಟ್ಸ್ ಕಂಪ್ಲೀಟ್ ಫಿಲಪ್ ಆಗಿಬಿಟ್ಟಿದ್ರೆ ನಿಮ್ಮನ್ನು ಬೇರೆ ಇನ್ನೊಂದು ಸಿಟಿಗೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆವಾಗ ನಿಮಗೆ ಡಿಸ್ಟೆನ್ಸ್ ಸ್ವಲ್ಪ ದೂರ ಆಗ್ಬೋದು. ಹಾಗಾಗಿ ದಯಮಾಡಿ ಯಾರು NET ಆಸ್ಪಿರೆಂಟ್ಸ್ ಅಂತ ಇದ್ದಾರೆ, ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡ್ದೇ ಬೇಗ ಅಪ್ಲಿಕೇಶನ್ ಹಾಕ್ಬಿಡಿ. ನೋಡಿ, ನಾನು ಆವಾಗಲೇ ಹೇಳಿದಾಗೆ ಇದೊಂದು ಅಫಿಷಿಯಲ್ ಕಾಪಿ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಪಬ್ಲಿಕ್ ನೋಟಿಸ್, ದಟ್ ಈಸ್ 29 April 2026, ಏಪ್ರಿಲ್ 29 ಬಿಡುಗಡೆ ಆಗಿದೆ ಅದು. ದಟ್ ಈಸ್ ಓಪನಿಂಗ್ ಆಫ್ ದ ಆನ್ಲೈನ್ ರಿಜಿಸ್ಟ್ರೇಷನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ UGC NET ಜೂನ್ 2026 ಎಕ್ಸಾಮಿನೇಷನ್ ಅಂತ ಇದೆ. ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ ನಾನು, ಇಂಪಾರ್ಟೆಂಟ್ ಏನಿದೆ ಅಂತ ಹೀಗೆ ಏನು ಹೇಳಿದೆ ಅದು ಇದೆ ಇಲ್ಲಿ. ಅದನ್ನು ಹೊರತುಪಡಿಸಿ ನಿಮಗೆ ಕರೆಕ್ಷನ್ ವಿಂಡೋ ಏನು ಓಪನ್ ಆಗುತ್ತೆ ಅದರ ಬಗ್ಗೆ ಕ್ವಿಕ್ಕಾಗಿ ಮುಗಿಸ್ಬೋಣ ಈಗ. ದ NTA ಹ್ಯಾಸ್ ಬಿನ್ ಎಂಟ್ರಸ್ಟೆಡ್ ಬೈ ದ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ವಿತ್ ದ ಟಾಸ್ಕ್ ಆಫ್ ಕಂಡಕ್ಟಿಂಗ್ UGC NET
which is a test to determine the eligibility of Indian nationals for award of junior research fellowship and appointment as assistant professor. Appointment as assistant professor and admissions to PhD and admission to PhD only in Indian universities and colleges ಅಂತ. ಒಂದು ಸಹಾಯಕ ಪ್ರಾಧ್ಯಾಪಕರ ಎಕ್ಸಾಮ್ ಬರೀಬೇಕು ಅಂದರೆ NET ಆಗಬೇಕಾಗತ್ತೆ. ಈ ಜೂನಿಯರ್ ಫೆಲೋಶಿಪ್ ಪಡ್ಕೋಬೇಕು ಅಂತಂದರೆ NET ಆಗಿರಬೇಕಾಗತ್ತೆ, ಅಥವಾ PhD ಮಾಡಲಿಕ್ಕೂ ಕೂಡ ಇದನ್ನು ಕೇಳ್ತಾ ಇದ್ದಾರೆ ಈಗ, ಅದಕ್ಕೂ ಇದನ್ನು ಮಾಡಬೇಕು ಅಂತ. ನೆಕ್ಸ್ಟು, ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಕಂಡಕ್ಟ್ UGC NET June 2026 ಫಾರ್ 85 ಸಬ್ಜೆಕ್ಟ್ಸ್, ಅಂದರೆ 85 ವಿಷಯಗಳಿಗೆ ಕಂಡಕ್ಟ್ ಆಗುತ್ತೆ. ಆ್ಯಂಡ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೋಡ್ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಗಿವನ್ ಇನ್ ದ ಟೇಬಲ್ ಬಿಲೋ. ಸೊ ಯಾವ್ಯಾವಾಗ ಏನೇನು ನಡೀತಿದೆ ಅಂತ ಸ್ಕೆಡ್ಯೂಲಲ್ಲಿ ಟೇಬಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಹಿಯರ್ ವಿ ಗೋ. ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅವತ್ತಿಂದನೇ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಇದು ಯಾವಾಗ ಬಂತು ನೋಟಿಫಿಕೇಷನ್ನು, ದಟ್ ಈಸ್ 29th April ಅವಲಿಂದ ಸ್ಟಾರ್ಟು. ಇಲ್ಲಿ ತನಕ 20 May 2026, ಅಲ್ಲಿಂದ May 20 ತನಕ ನಿಮ್ಗೆ ಅವಕಾಶ ಇದೆ. ದ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಎಕ್ಸಾಮಿನೇಷನ್ ಫೀಸ್, ಇನ್ನು ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ ಮಾಡಬೇಕಲ್ಲ, ಅದು ಕೂಡ 20 Mayಗೆ ಲಾಸ್ಟು, ಡಿಲೇ ಮಾಡೋಂಗಿಲ್ಲ, ಎಕ್ಸ್ಟ್ರಾ ಡೇಟ್ ಕೊಡಿಲ್ಲ ಅದಕ್ಕೆ. ಕರೆಕ್ಷನ್ ಇನ್ ದ ಪರ್ಟಿಕ್ಯುಲರ್ಸ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ, ಇನ್ ಕೇಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ತಪ್ಪುಗಳನ್ನು ಮಾಡಿದರೆ ತಿದ್ದುಪಡಿಗೋಸ್ಕರ ನಿಮಗೆ 22ನೇ ತಾರೀಕು ಅಂದರೆ ಲಾಸ್ಟ್ ಡೇಟ್ ಆಗಿ 2 days ಆದಮೇಲೆ ನಿಮಗೆ 27ರಿಂದ May 24ನೇ ತಾರೀಕು ತನಕ, ಅಂದರೆ ಒಂದು 2 days ಅವಕಾಶವನ್ನು ಕೊಡಲಾಗುತ್ತೆ ಕರೆಕ್ಷನ್ ಮಾಡಲಿಕ್ಕೆ. ಅನೌನ್ಸ್ಮೆಂಟ್ ಆಫ್ ಎಕ್ಸಾಮ್ ಸಿಟಿ 10ನೇ ತಾರೀಕು ಜೂನ್ಗೆ ನೀವು ಆಯ್ಕೆ ಮಾಡಿರ್ತಕ್ಕಂಥ ಸಿಟಿಗಳು ಡಿಸ್ಕ್ಲೋಸ್ ಆಗುತ್ತೆ, ಚೆಕ್ ಮಾಡ್ಬೋದು. ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ ಅದು June 15ನೇ ತಾರೀಕು ಬರುತ್ತೆ. ಡೇಟ್ ಆಫ್ ಎಕ್ಸಾಮಿನೇಷನ್ 22 June 2026, ಅಲ್ಲಿಂದ ನಾನು ಅವಾಗಲೇ ಹೇಳ್ದಂಗೆ 8 days ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಜೂನ್ ತಿಂಗಳಲ್ಲಿ 27ರಿಂದ 30 ತನಕ. ಸೆಂಟರ್, ಡೇಟ್ ಆ್ಯಂಡ್ ಶಿಫ್ಟ್ ಅವೆಲ್ಲವೂ ಕೂಡ ಆ್ಯಸ್ ಇಂಡಿಕೇಟೆಡ್ ಆನ್ ಅಡ್ಮಿಟ್ ಕಾರ್ಡ್, ಎಕ್ಸಾಮ್ ಡೇಟು, ಟೈಮಿಂಗ್ಸ್ ಅವೆಲ್ಲವೂ ಕೂಡ ನಿಮ್ಮ ಹಾಲ್ ಟಿಕೆಟಲ್ಲಿ ಶೋ ಆಗಿರುತ್ತೆ. ಸೊ ಡಿಸ್ಪ್ಲೇ ಆಫ್ ರೆಕಾರ್ಡ್ಸ್, ರೆಸ್ಪಾನ್ಸ್ ಆ್ಯಂಡ್ ಆನ್ಸರ್ ಕೀಸ್, ಅಂದರೆ ಕೀ ಆನ್ಸರ್ ಯಾವಾಗ ಬಿಡ್ತಾರೆ, ಟು ಬಿ ಅನೌನ್ಸ್ಡ್ ಲೇಟರ್ ಆನ್ ದ ವೆಬ್ಸೈಟ್, ಅವೆಲ್ಲವೂ ಕೂಡ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೇಕು ಲೇಟರ್ ಆನು. ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಬಗ್ಗೆ ನಿಮಗೆ ಹೇಳೋದಾದರೆ, ಜನರಲ್ ದಟ್ ಈಸ್ ಅನ್ರಿಸರ್ವ್ಡ್ ಅಂತ ಅವರಿಗೆ 1150 ರೂಪಾಯಿ ಆಗುತ್ತೆ. ಇನ್ನು EWS, OBC, NCL ಅವ್ರಿಗೆ 600 ರೂಪಾಯಿ ಆಗುತ್ತೆ. ಇನ್ನು SC ST PWD ಬಂದ್ಬಿಟ್ಟು ಮತ್ತು ತೃತೀಯ ಲಿಂಗಿಗಳು ಅವ್ರಿಗೆ 325 ರೂಪಾಯಿನ ಇಲ್ಲಿ ಎಕ್ಸಾಮಿನೇಷನ್ ಶುಲ್ಕವಾಗಿ ಅವರು ಮಾಡಿದ್ದಾರೆ. ಸೊ ದಯಮಾಡಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ಸಾಧ್ಯವಾದಷ್ಟು ಬೇಗ ಕೊನೆ ದಿನಾಂಕದವರೆಗೂ ವೆಯ್ಟ್ ಮಾಡದೆ ಅಪ್ಲಿಕೇಶನ್ ಹಾಕಿ. ಸೊ NET ಎಕ್ಸಾಮನ್ನು ಬರೀತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಶುಭವಾಗಲಿ. ಒಂದಷ್ಟು ಎಫರ್ಟ್ ಹಾಕಿ ಓದಿ, ಒಂದೊಂದ್ಸಲ ಹಣೆ ಬರ ಎಲ್ಲೆಲ್ಲಿ ಹಿಂಗಿರುತ್ತೋ ಹೇಳಲಿಕ್ಕಾಗಲ್ಲ. ಸೊ ಅಟೆಂಡ್ ಮಾಡಿ. ಇನ್ ಕೇಸ್ ನೀವು ಎಲಿಜಿಬಲ್ ಆದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಗೊಂದೊಂದು ಸಪ್ರೇಟ್ ಸ್ಟ್ಯಾಂಡನ್ನ ತಂದು ಕೊಡ್ತೀನಿ ನಿಮಗೆ. ಒಂದು NET ಆಗಿರ್ತಕ್ಕಂಥ ಒಬ್ಬ ಆಸ್ಪಿರೆಂಟ್ ಅಂದರೆ ಅದಕ್ಕೆ ನಿಮಗೆ ಸಿಗ್ತಕ್ಕಂಥ ರೆಸ್ಪೆಕ್ಟೇ ಬೇರೆ. ಹಾಗಾಗಿ ಯು ಹ್ಯಾವ್ ಟು ಅಪ್ಲೈ ಫಾರ್ ದಿಸ್ NET ಎಕ್ಸಾಮಿನೇಷನ್. ಸೊ ಡೋಂಟ್ ವೆಯ್ಟ್ ಫಾರ್ ದ ಲಾಸ್ಟ್ ಡೇಟ್, ಆಯಿತಾ? ಅರ್ಲಿಯಾಗಿ ಬೇಗ ಅದನ್ನು ಅಪ್ಲಿಕೇಶನ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಈ ಕಂಟೆಂಟ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ.